ಕಾಫಿ ನಾಡಿನಲ್ಲಿ ಚೈತ್ರೋತ್ಸವದ ಸಂಭ್ರಮ ಮನೆ ಮಾಡಿದೆ. ಯೂಶಲಿ ಕಾಫಿ ನಾಡು ಅಂತ ಅಂದ್ರೆ ಪ್ರವಾಸಿಗರನ್ನ ತನ್ನತ್ತ ಅತಿ ಹೆಚ್ಚಾಗಿ ಸೆಳೆಯುವಂತಹ ಪ್ರದೇಶ. ಈಗ ಇನ್ನೂ ಕೂಡ ಜಾಸ್ತಿ ಪ್ರವಾಸಿಗರು ಬರ್ತಿದ್ದಾರೆ. ಕಾರಣ ಇಷ್ಟೇ, ಫ್ಲವರ್ ಶೋ ಆಯೋಜನೆ ಮಾಡಲಾಗಿತ್ತು. ಅಲ್ಲಿನ ಜನ ಕೂಡ ಅದಕ್ಕೆ ಮನಸೂರೆಗೊಂಡಿದ್ದಾರೆ. ಈ ಕುರಿತೊಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚಿಕ್ಕಮಗಳೂರಿನಲ್ಲಿ ಹೂವಿನ ಲೋಕವೇ ಅರಳಿದೆ. ಜಿಲ್ಲೆಯ ಇತಿಹಾಸದಲ್ಲೇ ಅತಿ ದೊಡ್ಡದಾಗಿ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಪಂಚಾಯಿತಿ, ಜಿಲ್ಲಾಡಳಿತ, ತೋಟಗಾರಿಕೆ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಚೈತ್ರೋತ್ಸವ 2026 ನಗರದ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ನಗರದಲ್ಲಿನ ಜನರಿಗೆ ಸಸ್ಯಕಾಶಿಯನ್ನ ತರುವ ದೃಷ್ಟಿಯಿಂದ ಸುಮಾರು 8,000ಕ್ಕೂ ಅಧಿಕ ಹೂಗಳು ಚೈತ್ರೋತ್ಸವದಲ್ಲಿ ಕಂಗೊಳಿಸುತ್ತಿವೆ. ಚೈತ್ರೋತ್ಸವದ ಆಕರ್ಷಣೆ ಎಂದರೆ ವಿವಿಧ ಹೂವಿನಿಂದ ತಯಾರಾದ ಚಿಕ್ಕಮಗಳೂರು ಹೆಸರಿನ ಸೆಲ್ಫಿ ಬೋರ್ಡ್. ಈ ಚೈತ್ರೋತ್ಸವ ಕಾರ್ಯಕ್ರಮ ನೀವು ಎಂಟ್ರಿ ಆಗುತ್ತಲೇ ಚಿಕ್ಕಮಗಳೂರು ಹೆಸರಿನ ಹೂವಿನ ಬೋರ್ಡ್ ಇದ್ದು ನೂರಾರು ಜನ ಸೆಲ್ಫಿ ತೆಗೆದುಕೊಳ್ಳಲು ಮುಂದಾಗ್ತಾ ಇದ್ದಾರೆ. ಯಾವಾಗಲೂ ತೋಟಗಾರಿಕೆ ಇಲಾಖೆ ಮಾಡ್ತಿದ್ರು, ಹೋದ ವರ್ಷದಿಂದ ಇಲ್ಲಿ ಈ ಕ್ರೀಡಾಂಗಣದಲ್ಲಿ ಮಾಡ್ತಾ ಇದ್ದಾರೆ. ಇದು ಸ್ವಲ್ಪ ವಿಶಾಲವಾಗಿದೆ. ಈಗ ಸ್ಟಾರ್ಟಿಂಗ್ ಆಗಿದ್ರೆ ಕ್ರೌಡ್ ಕಡಿಮೆ ಇದೆ. ಸಂಜೆ ಬಂದ್ರಂತೂ ನಮಗೆ ಓಡಾಡಲಿಕ್ಕೆ ಆಗಲ್ಲ, ಅಷ್ಟೊಂದು ಕ್ರೌಡ್ ಇರುತ್ತೆ. ಈ ವರ್ಷ ತುಂಬ ಸ್ಟಾಲ್ಗಳಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಯಾವಾಗಲೂ ತೋಟಗಾರಿಕೆ ಇಲಾಖೆಯಲ್ಲಿ ಈಗ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಫ್ಲವರಲ್ಲಿ ದೇವಿರಮ್ಮ ಆಗಿರ್ಬೋದು, ಶಾಲೆ ಆಗಿರ್ಬೋದು, ತುಂಬ ಡಿಫ್ರೆಂಟಾಗಿದೆ. ನಾವು ಪ್ರತಿ ವರ್ಷ ಬರ್ತೀವಿ, ಯಾವ ವರ್ಷವೂ ಮಿಸ್ ಮಾಡೋದಿಲ್ಲ. ಹಾಗಾಗಿ ತುಂಬ ಮಕ್ಕಳಿಗೆ ತುಂಬ ಎಂಟರ್ಟೈನಿಂಗ್ ಆಗಿದೆ. ಮತ್ತು ಎಲ್ಲ ಅಂಗಡಿಗಳು ಕೂಡ ಬಂದಿದ್ದಾವೆ ವ್ಯಾಪಾರ ಮಾಡೋದಕ್ಕೆ. ಅವ್ರಿಗೂ ವ್ಯಾಪಾರಸ್ಥರಿಗೆ ಅವ್ರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಮತ್ತು ನಾವು ಪರ್ಚೇಸ್ ಮಾಡೋದಕ್ಕೆ ಅದಕ್ಕೋಸ್ಕರನೂ ಬರ್ತೀವಿ. ಚೈತ್ರೋತ್ಸವದ ಕೇಂದ್ರ ಬಿಂದು ಅಂದರೆ ದೇವಿರಮ್ಮನ ಬೆಟ್ಟದ ಕಲಾಕೃತಿ. ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಮಲೆನಾಡ ಅಧಿದೇವತೆ ಶ್ರೀ ಬಿಡಿಂಗ ದೇವಿರಮ್ಮನವರ ಕಲಾಕೃತಿ ಇರಿಸಲಾಗಿದ್ದು ವಿಶೇಷವಾಗಿತ್ತು. ಇನ್ನು ಭದ್ರ ಬಾಲ್ಯ ಪರಿಕಲ್ಪನೆ ಹಾಗೂ ಹಣ್ಣು ತರಕಾರಿಗಳ ಕೆತ್ತನೆ, ನಾದಾಲೋಕ, ಹೀಗೆ ಹಲವಾರು ಬಗೆಯ ವಿವಿಧ ಹೂವಿನ ಕಲಾಕೃತಿಗಳು ನೋಡುಗರ ಮೆಚ್ಚುಗೆಗೆ ಪಾತ್ರವಾಯಿತು. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.